ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆದರ್ಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಹಾಗೆ ನಾವು ಮಾಡ್ತಾ ಇರುವಂತಹ ಈ ಒಂದು ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇನೆ. ಹಾಗೆ ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕಿದೆ, ಸಾಕಷ್ಟು ವಿಚಾರಗಳನ್ನು ಕಲೀಲಿಕ್ಕಿದೆ, ಸೊ ಅದನ್ನು ಅಳವಡಿಸಲಿಕ್ಕಿದೆ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಕೂಡ. ಇವತ್ತಿನ ಈ ವ್ಲಾಗ್ ಏನಂತಂದರೆ, ಇವತ್ತು ಬೆಳಗ್ಗೆಗೆ ಗಂಜಿ ರೆಡಿಯಾಗಿದೆ. ಗಂಜಿಗೊಂದು ಮಿರ್ಚಿ ಫ್ರೈ ಮಾಡೋಣ ಅಂತ ಹೇಳಿದ್ದೇವೆ. ಸೊ ಹಾಗೆ ಇವತ್ತು ಮಿರ್ಚಿ ಫ್ರೈ ಒಂದು ಮಾಡುವ. ಮಿರ್ಚಿ ಫ್ರೈ ಮಾಡಲಿಕ್ಕೆ ಬೇಕಾದಂತಹ ಪ್ರಧಾನ ವಸ್ತು ಅದು ಕಾಯಿಮೆಣಸು. ಸೊ ಇದನ್ನು ಚೆನ್ನಾಗಿ ತೊಳೆದು ಉದ್ದ ಅಡ್ಡಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಉಪ್ಪು ಬೇಕು, ಹಾಗೆಯೇ ಕೊಬ್ಬರಿ ಎಣ್ಣೆ. ಕಾಯಿಮೆಣಸು ತುಂಡು ಮಾಡ್ತೇನೆ, ಉದ್ದ ಅಡ್ಡ 2, ಟೋಟಲ್ 4 ಭಾಗ. ಕಾಯಿಮೆಣಸು ತುಂಡು ಮಾಡಿ ಆಯಿತು. ಹೆಚ್ಚಿಟ್ಟಂತಹ ಕಾಯಿಮೆಣಸಿಗೆ ಉಪ್ಪನ್ನು ಹಾಕಿ, ಅಂದರೆ ಹುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಕಲಿಸಿ 5 ನಿಮಿಷ ಹಾಗೆಯೇ ಬಿಡಬೇಕು. ಸ್ನೇಹಿತರೆ, ಫಸ್ಟಿಗೀಗ ಬಾಣಲೆಗೆ ಎಣ್ಣೆನ ಹಾಕುವ. ಉಪ್ಪಲ್ಲಿ ಬೆರೆಸಿದ ಈ ಮೆಣಸನ್ನು ಇದಕ್ಕೆ ಹಾಕಬೇಕು. ಎಣ್ಣೆ ಕಾದಿದೆ. ಉಪ್ಪಲ್ಲಿ ಬೆರೆಸಿದಂತಹ ಕಾಯಿ ಮೆಣಸನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಅದನ್ನು ಹುರಿಬೇಕು. ಬ್ರೌನ್ ಕಲರ್ ಬರುವಲ್ಲಿ ತನಕ ಹುರಿಬೇಕು ಅದನ್ನು. ನೋಡಿ ಸ್ನೇಹಿತರೆ, ಬ್ರೌನ್ ಕಲರ್ ಬಂದಿದೆ. ಇದನ್ನು ಇನ್ನು ಇಳಿಸಬಹುದು. ಗ್ಯಾಸಿಂದ ಇಳಿಸಿ ಆಯಿತು. ಇವಾಗ ಇದನ್ನು ಎಣ್ಣೆಯಿಂದ ಸಪರೇಟಾಗಿ ಮಾಡಬೇಕು. ರೆಸಿಪಿ ರೆಡಿಯಾಗಿದೆ. ಇನ್ನು ಗಂಜಿ ಊಟ ಮಾಡುವ. ಬಡಿಸನ್ನು. ಒಳ್ಳೆಯದಿದೆ. ಗಂಜಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ನಿರಂತರ ವ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾತಿ ವ್ಲಾಗ್ಸ್. ಧನ್ಯವಾದಗಳು.